ಪರಮಪೂಜ್ಯ ಶ್ರೀ 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 ಸಿದ್ಧಗಂಗಾ ಮಹಾಸ್ವಾಮಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ನಡೆದ ಕೈಗಾರಿಕಾ ವಸ್ತು ಪ್ರದರ್ಶನದ ಮುಕ್ತಾಯ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಅವರು, ಉಪವಿಭಾಗಾಧಿಕಾರಿಗಳು, ಮೈದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮೇಶ್ ಅವರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಚಿಕ್ಕಣ್ಣ, ಹಿರಿಯ ಬಿಜೆಪಿ ಮುಖಂಡರಾದ ಬರಗೂರು ಶಿವಕುಮಾರ್, ಬಸವರಾಜಪ್ಪ, ಚಾಕುಹಳ್ಳಿ ಪಾಳ್ಯ ಶಿವಕುಮಾರ್, ನಾಗರಾಜ್, ವಸ್ತು ಪ್ರದರ್ಶನ ಸಮಿತಿಯವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿದ್ಧಗಂಗಾ ಮಠದಲ್ಲಿ ಇವತ್ತು 16,000 ಜನ ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಟ್ಟು ತ್ರಿವಿಧ ದಾಸೋಹಿಗಳಾಗಿ ಕೆಲಸ ನಿರ್ವಹಿಸಲು ಜೊತೆಗೆ ಏನು ಒಂದು ಕೃಷಿಕರು, ರೈತರು ಅವರ ಪರವಾಗಿ ಅವರಿಗೆ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರ ಏಳಿಗೆಗೆ ಶ್ರಮಿಸಬೇಕು ಅಂತೇಳಿ ಸನ್ಮಾನ್ಯ ನಮ್ಮ ಪರಮ ಪೂಜ್ಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೋತಾರೆ. ಇಲ್ಲಿ ಪ್ರತಿಯೊಂದು ಕೂಡ ನಮಗೆ ಬೆಳಗನ್ನ ಮೂಡಿಸ್ತಕ್ಕಂಥದ್ದು. 10,000 ಜನ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಒಂದು ಕಡೆ ಇಟ್ಕೊಂಡು ದಿನಕ್ಕೆ 3 ಹೊತ್ತು ಕೂಡ ಅವರಿಗೆ ಊಟ ಕೊಟ್ಟು ಜ್ಞಾನದಾಸೋಹವನ್ನು ನೀಡಿ ವಿದ್ಯಾದಾಸೋಹವನ್ನು ನೀಡುವಂಥದ್ದು ನಿಜಕ್ಕೂ ಕೂಡ ಇದೊಂದು ಪವಾಡ, ಅದ್ಭುತ. ಇದೊಂದು ಭೂಮಿ ಮೇಲಿನ ಅದ್ಭುತ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇವತ್ತು ಮಕ್ಕಳಿಗೆ, ಅನಾಥ ಮಕ್ಕಳು, ಬಡ ಮಕ್ಕಳು, ಶಕ್ತಿ ಇಲ್ಲದಿರೋರು, ದೀನದಲಿತರು ಸರ್ಕಾರ ಮಾಡುವಂತ ಕೆಲಸವನ್ನ ಸರ್ಕಾರಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಮಾಡಿದ ಪುಣ್ಯ, ನಮ್ಮ ಭಾಗದ ನಮ್ಮೆಲ್ಲರ ಪುಣ್ಯ. ನಾವು ಇದನ್ನ ಸಾಕ್ಷೀಕರಿಸ್ತಾ ಇದ್ದೇವೆ, ಇದನ್ನು ನಾವು ಕಣ್ತುಕೋತಾ ಇದ್ದೇವೆ. ಹಾಗಾಗಿ ಇವತ್ತು ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳು ಅವಾಗ ಏನನ್ನ ಅರ್ಕೊಂಡ್ರು, ಈ ಬಡತನ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿದ್ರೆ, ಬಡವ ಅಥವಾ ಒಬ್ಬ ಅಭಿಮಾನಿ ಜ್ಞಾನಿ ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವು ಯಾರಿಗೆ ಏನು ಕೊಡದೆ ಅನ್ನೋ ಪರವಾಗಿಲ್ಲ, ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು. ಆ ಶಿಕ್ಷಣದ ಜೊತೆಗೆ ಒಂದು ಸಂಸ್ಕಾರವನ್ನು ಕೊಡಬೇಕು. ಆ ಸಂಸ್ಕಾರ ಮತ್ತು ಶಿಕ್ಷಣ ಇವೆರಡನ್ನೂ ಕೊಡುವಂತ ಕೆಲಸ ಇವತ್ತು ಶ್ರೀಮಠದಲ್ಲಿ ಆಗ್ತಾ ಇದೆ. ಇವತ್ತು ಪ್ರತಿದಿನ ನಾವು ನೋಡ್ತೇವೆ, ಸಂಜೆ ಶ್ರೀಗಳು ಏನೇ ಕೆಲಸ ಇದ್ರು ಕೂಡ, ಏನೇ ಒತ್ತಡ ಇದ್ರು ಕೂಡ 10,000 ಜನ ಮಕ್ಕಳನ್ನ ಪ್ರಾರ್ಥನೆಗೆ ಒಂದು ಕಡೆ ಕೂರಿಸಿ ಸುಮಾರು ಅರ್ಧ ಗಂಟೆಗಳ ಕಾಲ ಮಕ್ಕಳ ಕಡೆಯಿಂದ ಪ್ರಾರ್ಥನೆಯನ್ನ ಮಾಡಿಸಿ, ತದನಂತರ ಆ ಕಾಲಮಾನದ ಆಗು ಹೋಗುಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡತಕ್ಕಂಥದ್ದು, ಇದು ಸಂಸ್ಕಾರ ಕೊಡುವಂಥದ್ದು. ತಂದೆ ತಾಯಿ ಕೂಡ ಇವತ್ತಿನ ಕಾಲದಲ್ಲಿ ಮನೆಯಲ್ಲಿ ಆ ಸಂಸ್ಕಾರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಒಂದು ಸಂಸ್ಕಾರ ಇವತ್ತು ಶ್ರೀಮಠದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಕಲಿತಿರ್ತಕ್ಕಂಥ ಆ ಮಕ್ಕಳಿಗೆ ಧನ್ಯರು, ಆ ಮಕ್ಕಳ ತಂದೆ ತಾಯಿಗಳು ಇಲ್ಲಿ ಕಳಿಸಿದ್ದಾರೆ, ಅವರು ಕೂಡ ಧನ್ಯರು. ಮತ್ತೆ ನಾವೆಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಈ ಒಂದು 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 ಪವಿತ್ರ ಸ್ಥಳದಲ್ಲಿ ನಾವು ಓಡಾಡಿಕೊಂಡಿದ್ದೀವಿ ಅಂದ್ರೆ ನಿಜಕ್ಕೂ ಕೂಡ ನಾವೆಲ್ಲ ಭಾವನರು ಅಂತ ಹೇಳಬೇಕಾಗುತ್ತೆ. ಇವತ್ತು ಬದಲಾದ ಕಾಲಮಾನಕ್ಕೆ ತಕ್ಕಂತೆ ಸರ್ಕಾರಿ ಇಲಾಖೆಗಳು, ಅದು ಆರೋಗ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಮತ್ತೆ ಎಲ್ಲ ಶಿಕ್ಷಣ ಇಲಾಖೆ ಬರ್ತಕ್ಕಂಥ ಜನರಿಗೆ ಪ್ರತಿಯೊಂದು ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಸರ್ಕಾರಿ ಸೌಲಭ್ಯಗಳು ಏನಿದೆ ಅದನ್ನು ಕೊಡುವಂತ ಕೆಲಸ ಇವತ್ತು ಕೂಡ ಎಲ್ಲ ಇಲಾಖೆಗಳು ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ನಾವೆಲ್ಲರೂ ಕೂಡ ಈ ಒಂದು ಶ್ರೀಮಠದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಕೈಯನ್ನು ಜೋಡಿಸಬೇಕಾಗುತ್ತೆ. ನಾವೆಲ್ಲ ಶ್ರೀಮಠದ ಜೊತೆಗೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಲ್ಲಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ, ನಾವು ಕೂಡ ನೋಡ್ತೇವೆ ಎಲ್ಲ ಒಂದು ಸಣ್ಣ ಶಾಲೆ ಶಿರಾದಲ್ಲಿ ಒಂದು ಪ್ರೆಸಿಡೆನ್ಸಿ ಶಾಲೆ ಅಂತೇಳಿ ಒಂದು 500 ಜನ ಮಕ್ಕಳು, 1,000 ಜನ ಮಕ್ಕಳಿಗೆ ದಿನಕ್ಕೆ 4 ಹೊತ್ತು ಊಟ ತಿಂಡಿ ಎಲ್ಲ ಕೊಟ್ಟು ಅದು ನಿರ್ವಹಣೆ ಮಾಡೋದು ಎಲ್ಲ ಒಂದು ಕಡೆ ನಮಗೆ ಶ್ರಮದ ಕೆಲಸ. 1,000 ಜನ ಮಕ್ಕಳಿಗೆ 5,000 ಜನ ಡೇ ಸ್ಕೂಲಲ್ಲಿ ಕಲಿತಾರೆ. ಸಂಜೆ ಎಕ್ಸಾಮ್ ಆಗುತ್ತೆ, ಇಷ್ಟೊತ್ತಿಗೆ ಅವರು ಮುಗಿಸ್ಕೊಂಡು ಸುಸೂತ್ರವಾಗಿ ಹೋಗ್ತಾರೆ ಅನ್ನೋದಿರುತ್ತೆ. ಆದರೆ ಈ ನೆಲದಲ್ಲಿ
ಆ ದೈವಿ ಪುರುಷರು ಏನು ಜನ್ಮ ಎತ್ತಿ ಇದನ್ನೆಲ್ಲ ಸ್ಥಾಪನೆ ಮಾಡಿದ್ರು, ಖಂಡಿತವಾಗ್ಲೂ ಕೂಡ ಆ ಒಂದು ದೇವರೇ ಇಲ್ಲಿ ಪ್ರತ್ಯಕ್ಷ ಆಗಿ ಈ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಇನ್ನೂ ಮುಂದೆ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇರಬೇಕು. ತಲೆತಲಾಂತರದವರೆಗೂ ಕೂಡ ಶ್ರೀಗಳು ಕೂಡ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇನ್ನೂ ಹೆಚ್ಚು ಅಚ್ಚುಕಟ್ಟಾಗಿ ದೊಡ್ಡ ಕೃತಿಗಳು ಏನು ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ, ಆ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ಖಂಡಿತ ನಾವೆಲ್ಲ ಶ್ರೀಮಠದ ಜೊತೆಗಿದ್ದೇವೆ ಅನ್ನೋ ಮಾತನ್ನ ಹೇಳಿ, ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ, ಸ್ವಾಮೀಜಿಯವರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.